ಮತ್ತೆ ಅದೇ ಕಿತ್ತಾಟ, ಮತ್ತೆ ಅದೇ ಗಲಾಟೆ ಗದ್ದಲ ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬರ್ತಿದೆ. ಈ ಅಮ್ಮಂಗೆ ಯಾಕಾದ್ರೂ ಉತ್ಸುವಾರಿ ಕೊಟ್ರು ಗುರು. ಈ ವಾರ ಎಲ್ಲ ಚೈತ್ರ ಮತ್ತು ರಜತ್ದೇ ಸೌಂಡ್ ಜಾಸ್ತಿ ಆಯಿತು. ಅದರಲ್ಲೂ ಇವತ್ತಿನ ಪ್ರೋಮೋ ನೋಡಿದರೆ ನೀವು ಕೂಡ ಚೈತ್ರಾಗೆ ಗುದ್ದಾಗ್ಬಿಡ್ಬೇಕು ಗುರು ಅನ್ನುವಷ್ಟು ಸಿಟ್ಟು ನಿಮಗೂ ಬರುತ್ತೆ. ಯಾಕಂದರೆ ಈ ಅಮ್ಮ ಮಾಡಿರುವಂತಹ ಅವಾಂತರಕ್ಕೆ ಸೈಲೆಂಟ್ ಆಗಿರ್ತಿದ್ದ ಹನುಮಂತು ಕೂಡ ವೈಲೆಂಟ್ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಟಾಸ್ಕ್ ಅನ್ನ ರದ್ದು ಮಾಡುವ ಆದೇಶ ಹೊರಡಿಸಿದೆ. ಪರಿಣಾಮ ಹೋಲ್ಸೇಲ್ ಆಗಿ ಎಲ್ಲರನ್ನೂ ಅಲ್ಲದೆ ಇದ್ರೂ ಕೂಡ ಆ 5-6 ಜನರನ್ನಾದರೂ ನಾಮಿನೇಷನ್ ಮಾಡುವ ಸಾಧ್ಯತೆ ಇದೆ. ಈ ಕುರಿತಾಗಿ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ಮ್ಯಾಟರ್ಗೆ ಬಂದ್ಬಿಡೋಣ. ಬಿಗ್ ಬಾಸ್ ಎಂದಿನಂತೆ ಇವತ್ತು ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ಟಾಸ್ಕ್ ಏನಂದ್ರೆ ವೃತ್ತಾಕಾರದಲ್ಲಿ ಎಷ್ಟೊಂದು ದಿಂಬುಗಳನ್ನು ಇಟ್ಟಿರ್ತಾರೆ. ಆ ದಿಂಬಿನ ಕೆಳಭಾಗದಲ್ಲಿ ಕನ್ನಡದಲ್ಲಿ ಒಂದಷ್ಟು ಅಕ್ಷರಗಳನ್ನ ಬರೆಯಲಾಗಿರುತ್ತೆ. ಆ ಟಿವಿಯಲ್ಲಿ ತೋರಿಸುವಂಥ ಪದಗಳಿಗೆ ಹೊಂದಿಕೆ ಆಗುವಂಥ ಅಂದರೆ ಮ್ಯಾಚ್ ಆಗುವಂಥ ದಿಂಬನ್ನು ಹುಡುಕಬೇಕು. ನಂತರ ದಿಂಬು ತೆಗೆದುಕೊಂಡು ತಮಗೆ ಮೀಸಲಿರುವ ಲೈನನ್ನು ದಾಟಿ ತಂಡದ ಮತ್ತೊಂದು ಕಡೆ ಇರುವಂತಹ ತಂಡದ ಸದಸ್ಯರಿಗೆ ಅದನ್ನು ಕೊಡಬೇಕು. ಸೊ ಟಾಸ್ಕ್ ಇದಾಗಿರುತ್ತೆ. ಈ ಒಂದು ಟಾಸ್ಕ್ ಅನ್ನು ಆಡೋದಕ್ಕೆ ಗೌತಮಿ ಮತ್ತು ಭವ್ಯ ಗೌಡ ಅವರು ತ್ರಿವಿಕ್ರಮ್ ತಂಡದಿಂದ ಎಂಟ್ರಿ ಕೊಟ್ಟಿರ್ತಾರೆ. ಮೋಕ್ಷಿತಾ ಹಾಗೂ ಐಶ್ವರ್ಯ ಅವರು ರಜತ್ ತಂಡದಿಂದ ಟಾಸ್ಕ್ ಆಡಲು ಫೀಲ್ಡ್ಗೆ ಇಳಿದಿರ್ತಾರೆ. ರಜತ್ ಟೀಮ್ನಿಂದ ಉಸ್ತುವಾರಿಯಾಗಿ ಹನುಮಂತು ನೇಮಕಗೊಂಡಿರ್ತಾರೆ. ಈ ಕಡೆ ತ್ರಿವಿಕ್ರಮ್ ಟೀಮ್ನಿಂದ ಉಸ್ತುವಾರಿಯಾಗಿ ಚೈತ್ರಾ ಕುಂದಾಪುರ್ ಇರ್ತಾರೆ. ಈ ಟಾಸ್ಕ್ನ ರೂಲ್ಸ್ ಏನಂದ್ರೆ ಇಲ್ಲೊಂದು ಲೈನ್ ಹಾಕಲಾಗಿರುತ್ತೆ. ಈ ಲೈನ್ ದಾಟಿ ಹೋಗುವಂತಿಲ್ಲ. ಲೈನ್ ದಾಟದಲ್ಲೇ ದಿಂಬನ್ನು ತೆಗೆದುಕೊಂಡು ತಮ್ಮ ತಂಡದವರೆಗೆ ಪಾಸ್ ಮಾಡಬೇಕು. ಈ ಕಡೆ ಇರುವಂತಹ ಮಂದಿ ಆ ದಿಂಬನ್ನು ಲೈನ್ ಕ್ರಾಸ್ ಮಾಡದೆ ಕಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಇರುತ್ತೆ ಈ ಟಾಸ್ಕು. ಆಗೊಮ್ಮೆ ಯಾರಾದರೂ ಲೈನ್ ಕ್ರಾಸ್ ಮಾಡಿದರೆ ಅಲ್ಲಿ ಪೌಲ್ ಕೊಡುವಂತಹ ಹಕ್ಕು ಉಸ್ತುವಾರಿಗಳಿಗೆ ಇರುತ್ತೆ. ಉಸ್ತುವಾರಿಗಳಿಗೆ ಈ ದಿಂಬು ಪಾಸ್ ಮಾಡುವಾಗ ಮತ್ತೆ ತೆಗೆದುಕೊಳ್ಳುವಾಗ ಏನು ಲೈನ್ ಕ್ರಾಸ್ ಮಾಡ್ತಾರಾ ಇಲ್ವಾ ಎನ್ನುವಂತಹ ನೋಡ್ಕೊಳ್ಳೋದೇ ಉಸ್ತುವಾರಿಗಳ ಕೆಲಸ ಆಗಿರುತ್ತೆ. ಹೀಗೆ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸುವ ಅಕ್ಷರದ ದಿಂಬನ್ನ ತೆಗೆದುಕೊಂಡು ತಮ್ಮ ತಂಡದ ಸದಸ್ಯರಿಗೆ ಪಾಸ್ ಮಾಡುವ ವೇಳೆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದು ಹೋಗಿದೆ. ಜಗಳ ಯಾಕಂದ್ರೆ ಆ ಲೈನ್ ದಾಟಿ ಆ ಕಡೆ ಹೋಗಿ ಐಶ್ವರ್ಯ ಅವರು ದಿಂಬನ್ನು ಕಲೆಕ್ಟ್ ಮಾಡಿಕೊಂಡು ಈ ಕಡೆ ಬಂದಿದ್ದಾರೆ ಎನ್ನುವ ಆರೋಪ. ಇದೇ ಮ್ಯಾಟ್ರಿಗೆ ಹನುಮಂತು ಹಾಗೂ ಚೈತ್ರಾ ಕುಂದಾಪುರ ಅವರಿಗೆ ಇದೇ ವಿಷಯಕ್ಕೆ ಕ್ಲಾಶ್ ಆಗಿರುವಂಥದ್ದು. ಶುರುವಾಗಿದ್ದೇ ಈ ಜಗಳ ಭವ್ಯ ಗೌಡ ಅವರಿಂದ. ಯಾಕಂದರೆ ಐಶ್ವರ್ಯ ಅವರು ಈ ಕಡೆಯಿಂದ ಬಂದು ದಿಂಬು ತೆಗೆದುಕೊಂಡು ಹೋದರು ಅಂತ ಆರೋಪ ಮಾಡ್ತಾರೆ. ಇದನ್ನು ಕೇಳ್ತಿದ್ದಂಗೆ ಕೂಡಲೇ ಹೋಗಿ ಆ ದಿಂಬನ್ನು ಚೈತ್ರ ಅವರು ಕಿತ್ಕೊಳ್ತಾರೆ, ಕಸಿಸ್ಕೊಳ್ತಾರೆ. ಅವ್ರ ಕೈಯಿಂದ ಕಸಿದ್ಕೊಂಡು ಬರ್ತಾರೆ. ಆ ದಿಂಬನ್ನು ಕೌಂಟ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಹೀಗಾಗಿ ಹನುಮಂತು ಅವರ ವಾದ ಮಾಡ್ತಾರೆ. ಹನುಮಂತು ಅವರ ವಾದ ಏನಾಗಿರುತ್ತೆ ಅಂದರೆ ಪೌಲ್ ಆಗಿಲ್ಲ ಎನ್ನುವಂಥದ್ದು ಅಲ್ಲಿ ಹನುಮಂತು ವಾದ ಆಗಿರುತ್ತೆ. ಐಶ್ವರ್ಯ ಅವರು ಆ ಲೈನ್ ಬಿಟ್ಟು ಹೋಗೇ ಇಲ್ಲ ಅಂತ ಹನುಮಂತು ಹೇಳ್ತಾರೆ. ಆದರೂ ಕೇಳದ ಚೈತ್ರ ಅವರು ನಿಮಗೆ ಇದು ಸರಿ ಅನಿಸುತ್ತಾ ಅಂತ ಚೈತ್ರ ಅವರು ಹನುಮಂತಿಗೆ ಪ್ರಶ್ನೆ ಮಾಡ್ತಾರೆ. ನಿನ್ನೆಯಿಂದಲೂ ಕೂಡ ರಜತ್ ಟೀಮ್ ಸತತವಾಗಿ ಸೋಲು ಕಾಣ್ತಲೇ ಬಂದಿರುವುದರಿಂದ ಮಾಡು ಇಲ್ಲವೇ ಮಡಿ ಎನ್ನುವಂತೆ ರಜತ್ ಟೀಮ್ ಆಟ ಆಡ್ತಿತ್ತು. ಎಲ್ಲೋ ಒಂದು ಕಡೆ ಇದೇ ಕಾರಣಕ್ಕೆ ಅಂದರೆ ಸೋಲ್ತಲೇ ಇದ್ದೇವಲ್ಲ ಅನ್ನೋ ಒಂದು ಹತಾಶೆಯಿಂದಲೇ ಹನುಮಂತು ಇದೇ ಫಸ್ಟ್ ಟೈಮ್ ತನ್ನ ಉಗ್ರಾವತಾರವನ್ನು ತೋರಿದ್ದಾನೆ ಅಂತಲೇ ಹೇಳ್ಬೋದು. ನನ್ನ ತಲೆ ಹಾಪಾದ್ರೆ ಮೊದಲ ಸರಿ ಇಲ್ಲ, ಯಾರು ಗಂಡು ಮಕ್ಕಳಾಗಿದ್ರೆ ಇತ್ತ. ನನ್ನ ತಲೆ ಹಾಪಾದ್ರೆ ಮೊದಲ ಸರಿ ಇಲ್ಲ, ಯಾರು ಗಂಡು ಮಕ್ಕಳಾಗಿದ್ರೆ ಇತ್ತ. ನೋಡಿದ್ರಲ್ಲ ಹನುಮಂತು ಕೋಪ ಹೆಂಗಿತ್ತು ಅಂತ. ನಾನು ಮೊದಲೇ ಸರಿ ಇಲ್ಲ, ಇದೇ ಗಂಡು ಮಕ್ಕಳಾಗಿದ್ರೆ ಸರಿಯಾಗಿ ಇತ್ತು ಅಂತ ಚೈತ್ರಾಗೆ ವಾರ್ನಿಂಗ್ ಕೊಡ್ತಾನೆ ಹನುಮಂತು ಹೇಳ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಸರಿಯಾಗಿ ಇರಬೇಕು, ಪೌಲ್ ಆಗಿಲ್ಲ ಅಂತಲೇ ಅನಿಸುತ್ತೆ. ಯಾಕಂದರೆ ಹನುಮಂತು ಮುಗ್ಧ ಹುಡುಗ, ಮೋಸ ಮಾಡೋ ಹುಡುಗ ಅಲ್ಲ ಆತ ಅಂತ ಎಲ್ರಿಗೂ ಗೊತ್ತಿದೆ. ಇಲ್ಲಿ ಚೈತ್ರದೇ ಏನೋ ಕಿತಾಪತಿ ನಡೆದಿದೆ ಅಂತಲೇ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಧನರಾಜ್ ಕೂಡ ಚೈತ್ರ ಅವರ ಮೇಲೆ ಸಿಟ್ಟಾಗ್ತಾರೆ. ಅಲ್ಲಿಗೆ ಪೌಲ್ ಆಗಿರೋದಿಲ್ಲ, ಇಲ್ಲಿ ಚೈತ್ರದೇ ತಪ್ಪಿದೆ ಅಂತ ಕೂಡ ಅನಿಸುತ್ತೆ. ಕಡೆಯದಾಗಿ ನೋಡಬೇಕು ಎಪಿಸೋಡ್ನಲ್ಲಿ ಯಾರ್ದು ತಪ್ಪಿರುತ್ತೆ, ಯಾರ್ದು ಸರಿ ಇರುತ್ತೆ ಅಂತ. ಇನ್ನು ಮನೆ ಮಂದಿಯೆಲ್ಲ ಗದ್ದಲ ಮಾಡ್ತಿರೋದ್ರಿಂದ ಬಿಗ್ ಬಾಸ್ ಟಾಸ್ಕನ್ನು ರದ್ದು ಮಾಡಲಾಗಿದೆ ಎಂಬ ಆದೇಶವನ್ನು ನೀಡಿದ್ದಾರೆ. ಆಗ ಮನೆ ಮಂದಿಯೆಲ್ಲ ಸುಸ್ತಾಗೋದ್ರು. ಬಿಗ್ ಬಾಸ್ ಮಾತು ಕೇಳಿ ಅತಿ ಹೆಚ್ಚು ಗೇಮ್ಗಳು ರದ್ದಾಗಿರುವ ಸೀಸನ್ ಇದೆ ಅಂತ ಕಾಣಿಸುತ್ತೆ. ಸ್ಪರ್ಧಿಗಳು ಮಾಡುವಂಥ ತಪ್ಪಿನಿಂದ ಸಿಕ್ಕಾಪಟ್ಟೆ ಟಾಸ್ಕ್ಗಳು ರದ್ದಾಗುತ್ತಲೇ ಇದೆ. ಇದರಿಂದ ಪ್ರೋಮೋದಲ್ಲಿ ಬಿಗ್ ಬಾಸ್ ಅವರು ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅಂದರೆ ಇದರ ಪರಿಣಾಮವಾಗಿ ಅಂತ ಬಿಗ್ ಬಾಸ್ ಪ್ರೋಮೋದಲ್ಲಿ ಹೇಳಿ ಎಂಡ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಎಪಿಸೋಡ್ ನೋಡಬೇಕು. ಇದರ ಪರಿಣಾಮವಾಗಿ ಅಂದರೆ ಯಾರಿಗೆಲ್ಲ ನಾಮಿನೇಟ್ ಮಾಡ್ಬೋದು ಅಥವಾ ಹೋಲ್ಸಲಾಗಿ ಎಲ್ಲರನ್ನು ಕೂಡ ಹೊರಗಿಡ್ತಾರಾ ಗೊತ್ತಿಲ್ಲ, ನೋಡಬೇಕು.
ಆದರೆ ಎಲ್ಲರನ್ನೂ ನಾಮಿನೇಟ್ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಬಟ್ ಈ ಟಾಸ್ಕನ್ನು ಆಡುವಾಗ ಕಿರಿಕ್ ತೆಗೆದಿದ್ದು ಉಸ್ತುವಾರಿಗಳಾದ ಚೈತ್ರ ಮತ್ತು ಹನುಮಂತು ಹಾಗೂ ಗೇಮ್ ಆಡಿದ ಗೌತಮಿ ಮತ್ತು ಭವ್ಯ ಅವರನ್ನು ಕೂಡ ನಾಮಿನೇಟ್ ಮಾಡುವ ಅವಕಾಶವಂತೂ ಇದೆ. ಆದರೆ ಹೆಚ್ಚು ಚಾನ್ಸ್ ಇರೋದು ಉಸ್ತುವಾರಿಗಳಾದ ಚೈತ್ರ ಹಾಗೂ ಹನುಮಂತು ಅವರನ್ನು, ಇವರಿಬ್ಬರನ್ನು ನಾಮಿನೇಟ್ ಮಾಡುವ ಸಾಧ್ಯತೆ ಇದೆ. ಯಾಕಂದರೆ ಟಾಸ್ಕ್ನಲ್ಲಿ ಬಂದಂತಹ ಒಂದು ಸಮಸ್ಯೆಯನ್ನು ಅಲ್ಲೇ ಬಗೆಹರಿಸಿ ಗೇಮ್ ಮುಂದುವರಿಸುವ ಅವಕಾಶ ಇಬ್ಬರಿಗೂ ಕೂಡ ಇತ್ತು. ಅವರಿಗೆ ಉಸ್ತುವಾರಿ ವಹಿಸ್ಕೊಂಡಿದ್ದಂಥ ಚೈತ್ರ ಮತ್ತು ಹನುಮಂತು ಅವರು ಇಬ್ಬರು ಕೂಡ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿದರೆ ಟಾಸ್ಕ್ ರದ್ದಾಗ್ತಾ ಇರಲಿಲ್ಲ. ಹಾಗಾಗಿ ಬಿಗ್ ಬಾಸ್ ಇವರಿಬ್ಬರನ್ನು ನಾಮಿನೇಟ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಹನುಮಂತು ಚೈತ್ರ ಪಕ್ಕಾ ನಾಮಿನೇಟ್ ಆಗ್ತಾರೆ ಅಂತಲೇ ಅನಿಸುತ್ತೆ. ನಿಮ್ಮ ಪ್ರಕಾರ ಯಾರನ್ನೆಲ್ಲ ನಾಮಿನೇಟ್ ಮಾಡಬಹುದು? ಕಮೆಂಟ್ ಮಾಡಿ. ಧನ್ಯವಾದಗಳು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.